ಓಕೆ ಗೈಸ್, ಇವತ್ತಿನ ದಿನ ಶುರು ಆಗಿದೆ. ಸೊ ಈಗ ನಾವು ಹೇಗಿದ್ರು ದಿನದಲ್ಲಿ ಒಂದು 2 ಜಾಗ ಮಾತ್ರ ಕವರ್ ಮಾಡ್ಲಿಕ್ಕೆ ಆಗುದು. ಸೊ ಬನಶಂಕರಿಯಲ್ಲಿ ಶಿವಾಜಿ ಮಿಲಿಟರಿ ಹೋಟೆಲ್ ಉಂಟು, ಅಲ್ಲಿ ಹೋಗ್ತಾ ಇದ್ದೇವೆ. ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ಇಲ್ಲಿ ಸೌಮ್ಯ ಸಹ ಬಂದಿದ್ದಾಳೆ. ವಿಷಯ ಎಂತ ಹೇಳಿದ್ರೆ, ರವಿ ಅಲ್ಲೇ ಪಕ್ಕದಲ್ಲೇ ಇದ್ದಾನೆ. ಅವ ಹೇಳಿದ್ದಾನೆ, ನೀವು ಅಲ್ಲಿ ರೀಚ್ ಆದ ಕೂಡಲೇ ನಾನು ಅಲ್ಲಿಗೆ ಬರ್ತೇನೆ ಹೇಳ್ಕೊಂಡು. ವಿಷಯ ಎಂತ ಆಗಿದೆ ಹೇಳಿದ್ರೆ, ಅವ ಹೊರಡಬೇಕಾದ್ರೆ 10-15 ಸರ್ತಿ ಸೌಮ್ಯನಿಗೆ ಪ್ಲೀಸ್ ಪ್ಲೀಸ್ ನೀನು ಸಭಾ ಹೇಳಿ ರಿಕ್ವೆಸ್ಟ್ ಮಾಡಿ ನಾನು ನೋಡ್ತೇನೆ ಹೇಳಿದಾಳೆ. ಈಗ ನಾವು ಮೆಸೇಜ್ ಮಾಡಬೇಕಾದ್ರೆ ಅವ ಕೇಳಿದ. ನಾವು ಹೇಳಿದೆ ಇಲ್ಲ, ಅವಳು ಕೆಲಸದಲ್ಲಿದ್ದಾಳೆ, ಆದ್ರಿಂದ ಅವಳಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ಅವ ಮೇಲೆ ಇವಳಿಗೆ ಫೋನ್ ಮಾಡ್ತಿದ್ದಾಳೆ, ನೀವು ಕಟ್ ಮಾಡ್ತಿದ್ದಾಳೆ, ಇವಳು ಮೀಟಿಂಗಲ್ಲಿ ಇದ್ದಾಳೆ ಹೇಳಿ ತೋರಿಸ್ಲಿಕ್ಕೆ, ಆಯ್ತಾ. ಈಗ ಹೋದ ನಂತರ ಆ ಜನದ ಹೇಗೆ ಹೇಳಿದ್ರೆ, ಆ ಜನ ಮುಖದಲ್ಲಿ ಉಂಟಲ್ಲ, ತಲೆಯಲ್ಲಿ ಎಂತ ಇರ್ತದೆ ಮುಖದಲ್ಲಿ ಬಂದೇ ಬಿಡ್ತದೆ. ಸೊ ಅಲ್ಲಿ ಹೋದ ಕೂಡಲೇ ಒಂದು ಸರ್ತಿ ಅವನು ಎದುರು ಸಿಗ್ಬೇಕಾದ್ರೆ ಒಂದು ಕವರ್ ಮಾಡುವ. ಈಗ ಸದ್ಯಕ್ಕೆ ನಾವು ಜಯನಗರದಿಂದ ಹೋಗ್ತಾ ಇದ್ದೇವೆ, ಆಯ್ತಾ. ಮೇನ್ ರೋಡ್ಸ್ ಅಲ್ಲಿ ಕಂಡಾಪಟ್ಟೆ ಫ್ಲೈಓವರ್ಗಳ ಕೆಲಸ ಆಗ್ತಾ ಉಂಟು, ಪ್ಲಸ್ ಮೆಟ್ರೋ ಆಗ್ತಾ ಉಂಟು. ಈ ವರ್ಷದ ನಂತರ ನೆಕ್ಸ್ಟ್ ಬಂದರೆ ನಾವು ಖಾಲಿ ಮೆಟ್ರೋ ಅಲ್ಲಿ ತಿರುಗಾಡೋದಂತೆ. ಅಣ್ಣ ಹೊಡಿಲಿಕ್ಕಿದ್ದಾರೆ ನನಗೆ, ಬರೀ ಮೆಟ್ರೋ ಅಲ್ಲಿ ತಿರುಗಾಡೋದು ಹೇಳಿದರೆ ಮತ್ತೆ ಕ್ಯಾಬ್ ಎಂತ ಮಾಡೋದು ಇಲ್ಲೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡುವ, ಹಾಗೇನಿಲ್ಲ. ಅವ್ರು ನನ್ನಲ್ಲಿ ಬಿಡಬೇಕಲ್ಲ ಇಲ್ಲಿ, ಮತ್ತೆ ನಾನು ಇಲ್ಲೇ ಗೋಂಪಿ ಹಾಕಿದ್ರೆ ಹೋಗುವ. This lane around Banashankari bus stop is filled with military hotel and Donne biryani centers. So we are going to the oldest one there is, and the whole route has enough of those eateries. So Venu ಅವರು ನಮ್ಮನ್ನು ಕರೆಕ್ಟ್ ಎರಗಡೆ ಡ್ರಾಪ್ ಮಾಡಿದ್ದಾರೆ. ವೇಣು ಅವರೇ, ಅದು ಮೆಟ್ರೋ ವಿಷಯ ತಪ್ಪು ತಿಳ್ಕೊಬೇಡಿ, ನಾವು ಸಿಗ್ತೀವಿ. ಥ್ಯಾಂಕ್ ಯು. यही करती है, जानते थे ಪಾಪ. ಅವ ಹಿಂದಿಂದ ಬಂದ, ನನಗೆ ಗೊತ್ತಾಗ್ಲಿಲ್ಲ. ಬಟ್ कैसा लगा रवि? अच्छा लगा। आपके धर्म पत्नी को साथ में लेकर आ गए तो जानते थे ऐसे ही करेगी, ना नहीं करेगी। अच्छा, मगर पहले बोलेगी नहीं आ रहे, भाव खाएगी पहले। नहीं भाव नहीं खाएगी, झूठ बोलेगी नहीं आ रहे, झूठ बोलेगी सीधा झूठ अभी नाटी बिरयानी से डरियो. ಫುಡ್ ಇದು ನಾನು ಡೆಡಿಕೇಟೆಡ್ ವಿಡಿಯೋ ಹೇಗಾದರೂ ಹಾಕ್ತಾ ಇದ್ದೇನೆ, ಅದರಿಂದ ಅಲ್ಲಿ ಅಂತ ಅದರದ್ದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನೀವು ಅದರಲ್ಲೇ ನೋಡಿ. ಬಟ್ ಹೊಟ್ಟೆ ತುಂಬುವಾಗೆ ಒಳ್ಳೆ ಫುಡ್ ಇತ್ತು. ಸ್ಟಾಫ್ ಮಾತ್ರ ಯಾಕೆ ಅಂಡರ್ ಸ್ಟಾಫ್ ಮಾಡಿದ್ದಾರೆ ಹೇಳಿ ಗೊತ್ತಿಲ್ಲ. ಇಟ್ಸ್ ಅ ಡೆಲಿಬ್ರೇಟ್ ಥಿಂಗ್, ಜಸ್ಟ್ ಟು ಶೋ ದಟ್ ದರ್ ಇಸ್ ಇನಫ್ ಟ್ರಾಫಿಕ್. ಆ ರಶ್ ಇದ್ದ ಕೂಡಲೇ ಉಂಟಲ್ಲ, ಅದರದ್ದು ಅಥೆಂಟಿಸಿಟಿ ಒಂದು ಸ್ವಲ್ಪ ಬಿಲ್ಡ್ ಆಗ್ತದೆ, ಆದ್ರಿಂದ ಇರಬೇಕು. ಐ ಡೋಂಟ್ ನೋ, ಬಟ್ ದಟ್ ವಾಸ್ ಒನ್ ಆಫ್ ದ ಥಿಂಗ್ಸ್. ಸೊ while you're eating, you want a soft drink or you want anything else, first of all you're hesitant to ask ಇನ್ಯಾವಾಗ ಬರ್ತದೆ ಅಂತ ಹೇಳಿ. ದಟ್ಸ್ ಒನ್ ಥಿಂಗ್. ರೆಸ್ಟ್ ಫುಡ್ ಕ್ವಾಲಿಟಿ ವಾಸ್ ನೈಸ್. ಆಯ್ತಲ್ಲ, ಇಲ್ಲಿಂದ ಆಯ್ತು. ಈಗ ವಾಪಸ್ ಮನೆಗೆ ಹೋಗ್ತಿದ್ದೇವೆ. ಅವಳು ಪಾಪ ಇನ್ನು ಅವಳು ಅದ್ರಲ್ಲಿ ಬ್ಯುಸಿ ಆಗ್ತಾಳೆ, ನಾವು ಮತ್ತೆ ನಮ್ಮ ಬೇರೆ ಸೈಡಿಗೆ ಹೋಗುವ. ಸೊ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಇಲ್ಲಿ ನೋಡಿ, ರಾಗಿಗುಡ್ಡದಿಂದ ಒಂದು ಫ್ಲೈಓವರ್ ಮಾಡಿದ್ದಾರೆ. ಇದು ಎಂತ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತೆ. ಇದರಲ್ಲಿ ವೆಹಿಕಲ್ ಸಹ ಹೋಗ್ತದೆ, ಅದರ ಇನ್ನೊಂದು ಲೆವೆಲಲ್ಲಿ ಮೆಟ್ರೋ ಸಹ ಹೋಗ್ತದೆ. ಸೊ ಇದರಿಂದ ಸಪೋಸಿಟ್ಲಿ ಟ್ರಾಫಿಕ್ ಕಮ್ಮಿ ಆಗಬೇಕು. ನೋಡುವ, ನಾವು ನೋಡಿ ಆಲ್ರೆಡಿ ನಾವು ಫ್ಲೈಓವರ್ ಮೇಲಿದ್ದೇವೆ. ಅದರ ಮೇಲೆ ಇಲ್ಲಿ ಮೆಟ್ರೋ ಲೈನ್ ಅದು ಈ ವರ್ಷದಲ್ಲಿ ಸ್ಟಾರ್ಟ್ ಆಗ್ತದೆ ಹೇಳಿ ಹೇಳಿದ್ದಾರೆ. ಅದು ಲಾಸ್ಟ್ ಇಯರ್ ಸಹ ಹೇಳಿದರು. ನೋಡುವ. ಹಾಂ, ಸೊ ಈಗ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಯಿತು. ನೆಕ್ಸ್ಟ್ ಈಗ ನಾವು ಚಿಕ್ಕಪೇಟೆ ಆಚೆ ಹೋಗ್ತಾ ಇದ್ದೇವೆ, ಆಯಿತಾ. ಅಲ್ಲಿ ಶ್ರೀ ರಾಘವೇಂದ್ರ ಪ್ರಸನ್ನ ಕಾಫಿ ಕ್ಲಬ್ ಎಂಥದ ಉಂಟಂತೆ, ಅದೊಂದು ನೋಡುವ, ಹೋಗುವ. ಸಂಜೆದೊಂದು ಚಿಕ್ಕದು, ಇದಿಲ್ಲದಿದ್ದರೂ ಅಟ್ಲೀಸ್ಟ್ ಕಾಫಿ ಆದರೂ ಕಾಫಿ ಹೇಳಿದೆ ಆಯಿತಾ, ಕುಡ್ಕೊಂಡು ಬರುವ. ಸೊ ಗೈಸ್, ನಾವು ರಾಘವೇಂದ್ರ ಪ್ರಸನ್ನ ಕಾಫಿ ಹೌಸಿಗೆ ಬಂದಿದ್ದೇವೆ. ಇಲ್ಲಿ ಬರಬೇಕಾದ್ರೆ ಅದು ದಾರಿದ ಅವಸ್ಥೆ ಅಂತ ಹೇಳಿದ್ರೆ ಉಂಟಲ್ಲ, ನಾವು ಅದು GPS ಯಾವ ದಾರಿ ಹೇಳಿದ್ದು ನಾವು ಅದೇ ಸರಿ ಹೇಳ್ಕೊಂಡು ಬಂದೆವು, ಆಯಿತಾ. ಐ ಆಮ್ ಶೋರ್ ಇಲ್ಲಿ ಬರಲಿಕ್ಕೆ ಬೇರೆ ದಾರಿ ಉಂಟು. ನಾವು ಆ ಸಂಧಿಯಲ್ಲಿ ಹೀಗೆ ಮಾಡ್ಕೊಂಡು ಬಂದು ಈಗ ಒಂದು ಪ್ಲೇಟ್ ಇಡ್ಲಿ ಸಾಂಬಾರು ಮತ್ತು ಇಲ್ಲಿದ್ದು ಸ್ಪೆಷಲ್ ಕಾಫಿ ಹೇಳಿದ್ದೇವೆ, ಆಯಿತಾ.
ಕಾಫಿಗೆ ಪಟ್ಟ ಕಷ್ಟ ಉಂಟು. ಚಿಕ್ಕಮಂಗ್ಳೂರಿಂದಲೇ ಬಂದಿದ್ದೇವೆ. ಕಾಫಿ ಅಲ್ಲಿದ್ದು ಫೇಮಸ್, ಇಲ್ಲಿ ಏನು ಬಟ್ ಇಲ್ಲಿದ್ದೊಂದು ಕಾಫಿ ಕುಡ್ಕೊಂಡು ಇಲ್ಲಿಂದ ಮುಂದೆ ಹೋಗು ಮತ್ತೆ ನೋಡುವ. ಲೆಟ್ ಅಸ್ ಸಿ ವಾಟ್ ಈಸ್ ಆಲ್ ದ ಹೈಪ್ ಅಬೌಟ್. ಕಾಫಿ ಒಳ್ಳೆ ಉಂಟು, ನನಗೆ ಸಕ್ಕರೆ ಹೆಚ್ಚಾಯಿತು. ಬಟ್ ಇಲ್ಲದ್ರೆ ಆ ಕಾಫಿ ಡಿಕಾಕ್ಷನ್ ಇದು ಪರಿಮಳ ಉಂಟಲ್ಲ, ಹಾಂ ಒಳ್ಳೆ ಉಂಟು. ಈಗ ನಾನು ಅಯ್ಯೋ ಇಲ್ಲಿವರೆಗೆ ಬಂದು ಹೀಗೆ ಆ ಕಾಫಿ ಹೇಳಲಿಕ್ಕೆ ಆ ನಮನೆ ಕಾಫಿ ಹೇಳಿ ಎಂತ ಕೊಡ್ತೀರಿ ಹೇಳಿ ಆಗಬೇಕಲ್ಲ. ದಿಸ್ ಕಾಫಿ ಈಸ್ ಗುಡ್ ಆ್ಯಂಡ್ ಬಿನ್ ಸರ್ವಿಂಗ್ ಫಾರ್ ಅ ಸೆಂಚುರಿ, ಸೊ ಕುಡೋಸ್. ಸೊ ಇಲ್ಲಿ ನೋಡಿ, ಇಲ್ಲುಂಟು ಶ್ರೀ ರಾಘವೇಂದ್ರ ಪ್ರಸನ್ನ ಕಾಫಿ ಕ್ಲಬ್ ಆಯಿತಾ. ಅದರ ನಂತರ ಒಳಗಿದು ಮತ್ತು ದಿಸ್ ಇಸ್ ದ ಮಾರ್ಕೆಟ್, ಅವೆನ್ಯೂ ರೋಡ್. ನನಗೆ ಬೇಡ ಮಾರೆ ಬ್ಯಾಂಗ್ಳೂರು, ಇದು ಎಂತ ಈಗ ಹೋದ ಜಾಗ ಉಂಟು ಇಲ್ಲಿ 9 ಕಿಲೋಮೀಟ್ರ್ ಇದ್ದದ್ದು, ಹೋಗಲಿಕ್ಕೆ 45 ನಿಮಿಷ, ಬರಲಿಕ್ಕೆ 55 ನಿಮಿಷ. ನಸೀಬು ನಾವು ಬಂದ ನಂತರ ಮಳೆ ಸ್ಟಾರ್ಟ್ ಆಯ್ತು. ಈಗ ಇವತ್ತಿದು ನಂದಿದು 4ನೇ ಕಪ್ಪು ಚಹಾ. ನನಗೆ ಬೆಳಗ್ಗೆ ಎದ್ದ ಕೂಡಲೇ ಒಂದು ಚಹಾ ಕುಡಿದು ಬಿಟ್ಟರೆ ಉಂಟಲ್ಲ, ಮತ್ತು ಇಡೀ ದಿನದಲ್ಲಿ ಚಹಾ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಬೆಳಗ್ಗೆ ಆಯಿತು, ಇನ್ನೊಂದು ಆಯಿತು, ಅದರ ಇಲ್ಲ 5ನೇದು ಅಲ್ಲಿ 2 ಕಪ್ ಕಾಫಿ ಕುಡಿದೆ ನಾನು. ಅದರ ನಂತರ ಇಲ್ಲಿ ತಲೆ ಹಾಳಾಗ್ತಾ ಉಂಟು ಮಾರ. ಅಯ್ಯೋ ನನಗೆ ಬೇಡ, ನಾನು ನಾಳೆ ಹೊರಡ್ತೇನೆ ವಾಪಸ್. ಸಾಗಾಯ್ತು ಬೆಂಗಳೂರು. ಅಮ್ಮ ಇದು ಟ್ರಾಫಿಕ್ ಸಹ ಬೇಡ ಮಾರೆ. ಇಲ್ಲಿ ತಿರುಗುದು ಹೇಳಿದ್ರೆ ಅಂತದ್ದು, ಇಲ್ಲಿ ತಲೆ ತಿರುಗುದು ಮಾತ್ರ ಇಲ್ಲಿ ಕರ್ಮ. ನಾನು ನೋಡ್ತಿದ್ದೇನೆ ನಾಳೆ. ಹಾಂ ಇಲ್ಲಿ ಎಂಥದ್ದು ಆಗ್ತಾ ಉಂಟು. ಸಮಯ ಕ್ಯಾ ಹೀಗೆ ಆಲೂ ಕುಚ್ಚ ಪೊಟೆಟೊ ವೆಜಸ್. ಓಕೆ, ನಮಗೆ ನಾವು ಡಯಟಿಂಗ್ ಮಾಡೋದಿದ್ರೆ ನಮ್ಗೆ ಎಂತ ಆಗ್ತದೆ ಗೊತ್ತುಂಟಾ, ಪೊಟೆಟೊ ವೆಜಸ್ ಬೇಡ ಹೇಳ್ತೇವೆ ನಾವು. ಇಲ್ಲಿ ಡಯಟಿಂಗ್ ಮಾಡೋದಾದ್ರೆ ಹೇಗೆ ಗೊತ್ತುಂಟಾ, ಪೊಟೆಟೊ ವೆಜಸ್ ತಿನ್ನಬೇಕು ಬಟ್ ಏರ್ ಫ್ರೈಯರಲ್ಲಿ. ನಮ್ಮಂಥವರಿಗೆಲ್ಲ ಇದೆಲ್ಲ ಎಂತ ಹೇಳಿ ಗೊತ್ತಾಗೋದು ಮರ. ನಾವು ಹೀಗೆ ನೋಡಿ ಉಂಟಲ್ಲ, ಇಷ್ಟು ದೊಡ್ಡ ಕಪ್ಪಲ್ಲಿ ಚಹಾ ಕುಡಿತೀರ ಹೇಳಿ ಕೇಳ್ತೇವೆ ನಾವು, ಹೀಗೆ ಮಾಡ್ಕೊಂಡು ಇದಾಗಲಿಕ್ಕೆ. ಇದು ನೋಡಿ ಏರ್ ಫ್ರೈಯರ್, ವೆರಿ ಗುಡ್ ಆಯಿತಾ. ಇವತ್ತು ನಾವು ಏರ್ ಫ್ರೈಯರಲ್ಲಿ ಫ್ರೈ ಮಾಡಿದ ಪೊಟೆಟೊ ವೆಜಸ್ ತಿಂದು ನೋಡುವ. ಇವಳು ನೋಡಿ, ಇವಳು ಗಮ್ಮತ್ತು ತಿಂತ ಇದ್ದಾಳೆ ಗರಂ ಗುರು ಕೇಳ್ಕೊಂಡು. ಹಾಂ ಹೀಗೆ ಕರಲು ತುಂಬೆಲ್ಲ ಏಜರಿಗೆ ಗೈಸ್. ನಿಮಗೆ ತೋರಿಸುವ ಮುಂಚೆ ನಂದು 3/4 ಅಂಶ ಖಾಲಿ ಆಡಿ ಆಯಿತು. ದಿಸ್ ಇಸ್ ನಾಟ್ ಪೊಟೆಟೊ ವೆಜಸ್, ದಿಸ್ ಇಸ್ ಏರ್ ಫ್ರೈಡ್ ಪೊಟೆಟೊ ವೆಜಸ್ ಆಯಿತಾ. ಇದನ್ನು ಹೀಗೆ ಮಾಡಿಕೊಂಡು ಮತ್ತು ಈ ಸಾಸಲ್ಲಿ ಹೀಗೆ ಮುಡಿಸಿಸ್ಕೊಂಡು ಗೊತ್ತಾಯ್ತಲ್ಲ. ನಮ್ಮದೀಗ ಸ್ಟ್ಯಾಂಡರ್ಡ್ ಸ್ವಲ್ಪ ಇಲ್ಲಲ್ಲ, ಈಗ ಇಲ್ಲಿ ಬಂದಿದೆ ನಾವು ಏರ್ ಫ್ರೈ. ನಾವು ಅಂಕರ ಮಾಲ್ತು ಜಾಂಡಲ್ಲ ಬಂಡ್ಪಿನಿ ಇಂಚೆನೆ. ಎನಿವೇಸ್ ನಾನು ನಾಳೆ ಸಿಗ್ತಾನೆ. ಇವತ್ತು ಪೊಟೆಟೊ ವೆಜಸ್ ತಿನ್ನೋದು ಮಲಗೋದು ಆಯಿತಾ. ಟುಮಾರೋ ಐ ಮೀಟ್ ಯು ಅಗೇನ್. ಟಾಟಾ.